11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಸುಬ್ರಹ್ಮಣ್ಯದ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಯೋಗ ದಿನ ಆಚರಿಸಲಾಯಿತು. ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಯೋಗ ಗುರು ಮತ್ತು ಹಿರಿಯ ಸಹ ಶಿಕ್ಷಕ ಕೃಷ್ಣ ಭಟ್ ನಿರ್ದೇಶನದಲ್ಲಿ ವಿದ್ಯಾಸಂಸ್ಥೆಯ 1100 ವಿದ್ಯಾರ್ಥಿಗಳು ಯೋಗಾಸನ ಮಾಡಿದರು. ತಲೆಯನ್ನು ಕೆಳಗೆ ಬಿಡಲಿಕ್ಕಿಲ್ಲ. ಈಗ ನೇರ ಕೂತ್ಕೊಂಡು ಒಮ್ಮೆ ಶ್ವಾಸ ತಗೊಳ್ತಾ ಪೂರ್ತಿ ಬಲಕ್ಕೆ ನೋಡಿ, ಹಾಗೆ ಮುಂದೆ ತಂದು ಬಲಗಡೆ ನೋಡಿ ನಿಧಾನಕ್ಕೆ ವಾಪಸ್ ಮುಂದಕ್ಕೆ ನಿಧಾನಕ್ಕೆ ಕೈಯನ್ನ ಬಿಡಿ, ಕಾಲು ಬಿಡಿ. ಈಗ ಇನ್ನೊಂದು ಉಲ್ಟಾ. ಈಗ ಮೊದಲು ಎಡಕಾಲನ್ನ ಮಡಿಸಿ ಅಡಿಯಲ್ಲಿ ಇಟ್ಕೊಳ್ಳಿ, ಬಲಗಾಲನ್ನ ಮಡಿಸಿ ಅದರ ಮೇಲೆ ಈ ಮಂಡಿಯ ಮೇಲೆ ಮಂಡಿ ನಿಂತ್ಕೊಳ್ಬೇಕು. ನೀವು ಅದು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಿ, ತಲೆಯನ್ನ ಕೆಳಗೆ ಬಿಡ್ಲಿಕ್ಕಿಲ್ಲ. ಈಗ ನೇರ ಕೂತ್ಕೊಂಡು ಒಮ್ಮೆ ಶ್ವಾಸ ತಗೊಳ್ತಾ ಪೂರ್ತಿ ಬಲಕ್ಕೆ ನೋಡಿ, ಹಾಗೆ ಮುಂದೆ ತಂದು ಬಲಗಡೆ ನೋಡಿ ನಿಧಾನಕ್ಕೆ ವಾಪಸ್ ಮುಂದಕ್ಕೆ ನಿಧಾನಕ್ಕೆ ಕೈಯನ್ನ ಬಿಡಿ, ಕಾಲು ಬಿಡಿ. ಈಗ ಇನ್ನೊಂದು ಉಲ್ಟಾ. ಈಗ ಮೊದಲು ಎಡಕಾಲನ್ನ ಮಡಿಸಿ ಅಡಿಯಲ್ಲಿ ಇಟ್ಕೊಳ್ಳಿ, ಬಲಗಾಲನ್ನ ಮಡಿಸಿ ಅದರ ಮೇಲೆ ಈ ಮಂಡಿಯ ಮೇಲೆ ಮಂಡಿ ನಿಂತ್ಕೊಳ್ಬೇಕು. ನೀವು ಅದು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಸುಬ್ರಹ್ಮಣ್ಯದ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಯೋಗ ದಿನ ಆಚರಿಸಲಾಯಿತು. ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಯೋಗ ಗುರು ಮತ್ತು ಹಿರಿಯ ಸಹ ಶಿಕ್ಷಕ ಕೃಷ್ಣ ಭಟ್ ನಿರ್ದೇಶನದಲ್ಲಿ ವಿದ್ಯಾಸಂಸ್ಥೆಯ 1100 ವಿದ್ಯಾರ್ಥಿಗಳು ಯೋಗಾಸನ ಮಾಡಿದರು. ತಲೆಯನ್ನು ಕೆಳಗೆ ಬಿಡ್ಲಿಕ್ಕಿಲ್ಲ. ಈಗ ನೇರ ಕೂತ್ಕೊಂಡು ಒಮ್ಮೆ ಶ್ವಾಸ ತಗೊಳ್ತಾ ಪೂರ್ತಿ ಬಲಕ್ಕೆ ನೋಡಿ, ಹಾಗೆ ಮುಂದೆ ತಂದು ಬಲಗಡೆ ನೋಡಿ ನಿಧಾನಕ್ಕೆ ವಾಪಸ್ ಮುಂದಕ್ಕೆ ನಿಧಾನಕ್ಕೆ ಕೈಯನ್ನ ಬಿಡಿ, ಕಾಲು ಬಿಡಿ. ಈಗ ಇನ್ನೊಂದು ಉಲ್ಟಾ. ಈಗ ಮೊದಲು ಎಡಕಾಲನ್ನ ಮಡಿಸಿ ಅಡಿಯಲ್ಲಿ ಇಟ್ಕೊಳ್ಳಿ, ಬಲಗಾಲನ್ನ ಮಡಿಸಿ ಅದರ ಮೇಲೆ ಈ ಮಂಡಿಯ ಮೇಲೆ ಮಂಡಿ ನಿಂತ್ಕೊಳ್ಬೇಕು. ನೀವು ಅದು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಿ, ತಲೆಯನ್ನ ಕೆಳಗೆ ಬಿಡ್ಲಿಕ್ಕಿಲ್ಲ. ಈಗ ನೇರ ಕೂತ್ಕೊಂಡು ಒಮ್ಮೆ ಶ್ವಾಸ ತಗೊಳ್ತಾ ಪೂರ್ತಿ ಬಲಕ್ಕೆ ನೋಡಿ, ಹಾಗೆ ಮುಂದೆ ತಂದು ಬಲಗಡೆ ನೋಡಿ ನಿಧಾನಕ್ಕೆ ವಾಪಸ್ ಮುಂದಕ್ಕೆ ನಿಧಾನಕ್ಕೆ ಕೈಯನ್ನ ಬಿಡಿ, ಕಾಲು ಬಿಡಿ. ಈಗ ಇನ್ನೊಂದು ಉಲ್ಟಾ. ಈಗ ಮೊದಲು ಎಡಕಾಲನ್ನ ಮಡಿಸಿ ಅಡಿಯಲ್ಲಿ ಇಟ್ಕೊಳ್ಳಿ, ಬಲಗಾಲನ್ನ ಮಡಿಸಿ ಅದರ ಮೇಲೆ ಈ ಮಂಡಿಯ ಮೇಲೆ ಮಂಡಿ ನಿಂತ್ಕೊಳ್ಬೇಕು. ನೀವು ಅದು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಸುಬ್ರಹ್ಮಣ್ಯದ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಯೋಗ ದಿನ ಆಚರಿಸಲಾಯಿತು. ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಯೋಗ ಗುರು ಮತ್ತು ಹಿರಿಯ ಸಹ ಶಿಕ್ಷಕ ಕೃಷ್ಣ ಭಟ್ ನಿರ್ದೇಶನದಲ್ಲಿ ವಿದ್ಯಾಸಂಸ್ಥೆಯ 1100 ವಿದ್ಯಾರ್ಥಿಗಳು ಯೋಗಾಸನ ಮಾಡಿದರು. ತಲೆಯನ್ನ ಕೆಳಗೆ ಬಿಡ್ಲಿಕ್ಕಿಲ್ಲ. ಈಗ ನೇರ ಕೂತ್ಕೊಂಡು ಒಮ್ಮೆ ಶ್ವಾಸ ತಗೊಳ್ತಾ ಪೂರ್ತಿ ಬಲಕ್ಕೆ ನೋಡಿ, ಹಾಗೆ ಮುಂದೆ ತಂದು ಬಲಗಡೆ ನೋಡಿ ನಿಧಾನಕ್ಕೆ ವಾಪಸ್ ಮುಂದಕ್ಕೆ ನಿಧಾನಕ್ಕೆ ಕೈಯನ್ನ ಬಿಡಿ, ಕಾಲು ಬಿಡಿ. ಈಗ ಇನ್ನೊಂದು ಉಲ್ಟಾ. ಈಗ ಮೊದಲು ಎಡಕಾಲನ್ನ ಮಡಿಸಿ ಅಡಿಯಲ್ಲಿ ಇಟ್ಕೊಳ್ಳಿ, ಬಲಗಾಲನ್ನ ಮಡಿಸಿ ಅದರ ಮೇಲೆ ಈ ಮಂಡಿಯ ಮೇಲೆ ಮಂಡಿ ನಿಂತ್ಕೊಳ್ಬೇಕು. ನೀವು ಅದು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಿ, ತಲೆಯನ್ನ ಕೆಳಗೆ ಬಿಡ್ಲಿಕ್ಕಿಲ್ಲ. ಈಗ ನೇರ ಕೂತ್ಕೊಂಡು ಒಮ್ಮೆ ಶ್ವಾಸ ತಗೊಳ್ತಾ ಪೂರ್ತಿ ಬಲಕ್ಕೆ ನೋಡಿ, ಹಾಗೆ ಮುಂದೆ ತಂದು ಬಲಗಡೆ ನೋಡಿ ನಿಧಾನಕ್ಕೆ ವಾಪಸ್ ಮುಂದಕ್ಕೆ ನಿಧಾನಕ್ಕೆ ಕೈಯನ್ನ ಬಿಡಿ, ಕಾಲು ಬಿಡಿ. ಈಗ ಇನ್ನೊಂದು ಉಲ್ಟಾ. ಈಗ ಮೊದಲು ಎಡಕಾಲನ್ನ ಮಡಿಸಿ ಅಡಿಯಲ್ಲಿ ಇಟ್ಕೊಳ್ಳಿ, ಬಲಗಾಲನ್ನ ಮಡಿಸಿ ಅದರ ಮೇಲೆ ಈ ಮಂಡಿಯ ಮೇಲೆ ಮಂಡಿ ನಿಂತ್ಕೊಳ್ಬೇಕು. ನೀವು ಅದು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಸುಬ್ರಹ್ಮಣ್ಯದ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಯೋಗ ದಿನ ಆಚರಿಸಲಾಯಿತು.
ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಯೋಗ ಗುರು ಮತ್ತು ಹಿರಿಯ ಸಹ ಶಿಕ್ಷಕ ಕೃಷ್ಣ ಭಟ್ ನಿರ್ದೇಶನದಲ್ಲಿ ವಿದ್ಯಾಸಂಸ್ಥೆಯ 1100 ವಿದ್ಯಾರ್ಥಿಗಳು ಯೋಗಾಸನ ಮಾಡಿದರು. ನೇರವಾಗಿ ಕೂತ್ಕೊಳ್ಳಿ, ತಲೆಯನ್ನ ಕೆಳಗೆ ಬಿಡ್ಲಿಕ್ಕಿಲ್ಲ. ಈಗ ನೇರಕ್ಕೆ ಕೂತ್ಕೊಂಡು ಒಮ್ಮೆ ಶ್ವಾಸ ತಗೊಳ್ತಾ ಪೂರ್ತಿ ಬಲಕ್ಕೆ ನೋಡಿ, ಹಾಗೆ ಮುಂದೆ ತಂದು ಬಲಗಡೆ ನೋಡಿ ನಿಧಾನಕ್ಕೆ ವಾಪಸ್ ಮುಂದಕ್ಕೆ ನಿಧಾನಕ್ಕೆ ಕೈಯನ್ನ ಬಿಡಿ, ಕಾಲು ಬಿಡಿ. ಈಗ ಇನ್ನೊಂದು ಉಲ್ಟಾ. ಈಗ ಮೊದಲು ಎಡಕಾಲನ್ನ ಮಡಿಸಿ ಅಡಿಯಲ್ಲಿ ಇಟ್ಕೊಳ್ಳಿ, ಬಲಗಾಲನ್ನ ಮಡಿಸಿ ಅದರ ಮೇಲೆ ಈ ಮಂಡಿಯ ಮೇಲೆ ಮಂಡಿ ನಿಂತ್ಕೊಳ್ಬೇಕು. ನೀವು ಅದು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಬೇಕು, ತಲೆಯನ್ನ ಕೆಳಗೆ ಬಿಡ್ಲಿಕ್ಕಿಲ್ಲ. ಈಗ ನೇರಕ್ಕೆ ಕೂತ್ಕೊಂಡು ಒಮ್ಮೆ ಶ್ವಾಸ ತಗೊಳ್ತಾ ಪೂರ್ತಿ ಬಲಕ್ಕೆ ನೋಡಿ, ಹಾಗೆ ಮುಂದೆ ತಂದು ಬಲಗಡೆ ನೋಡಿ ನಿಧಾನಕ್ಕೆ ವಾಪಸ್ ಮುಂದಕ್ಕೆ ನಿಧಾನಕ್ಕೆ ಕೈಯನ್ನ ಬಿಡಿ, ಕಾಲು ಬಿಡಿ. ಈಗ ಇನ್ನೊಂದು ಉಲ್ಟಾ. ಈಗ ಮೊದಲು ಎಡಕಾಲನ್ನ ಮಡಿಸಿ ಅಡಿಯಲ್ಲಿ ಇಟ್ಕೊಳ್ಳಿ, ಬಲಗಾಲನ್ನ ಮಡಿಸಿ ಅದರ ಮೇಲೆ ಈ ಮಂಡಿಯ ಮೇಲೆ ಮಂಡಿ ನಿಂತ್ಕೊಳ್ಬೇಕು. ನೀವು ಅದು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಸುಬ್ರಹ್ಮಣ್ಯದ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಯೋಗ ದಿನ ಆಚರಿಸಲಾಯಿತು. ಶಾಲೆಯ ಪ್ರಾಂಶುಪಾಲರಾದ ಸೋಮಶೇಖರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಯೋಗ ಗುರು ಮತ್ತು ಹಿರಿಯ ಸಹ ಶಿಕ್ಷಕ ಕೃಷ್ಣ ಭಟ್ ನಿರ್ದೇಶನದಲ್ಲಿ ವಿದ್ಯಾಸಂಸ್ಥೆಯ 1100 ವಿದ್ಯಾರ್ಥಿಗಳು ಯೋಗಾಸನ ಮಾಡಿದರು. ನೇರವಾಗಿ ಕೂತ್ಕೊಳ್ಳಿ, ತಲೆಯನ್ನ ಕೆಳಗೆ ಬಿಡ್ಲಿಕ್ಕಿಲ್ಲ. ಈಗ ನೇರಕ್ಕೆ ಕೂತ್ಕೊಂಡು ಒಮ್ಮೆ ಶ್ವಾಸ ತಗೊಳ್ತಾ ಪೂರ್ತಿ ಬಲಕ್ಕೆ ನೋಡಿ, ಹಾಗೆ ಮುಂದೆ ತಂದು ಬಲಗಡೆ ನೋಡಿ ನಿಧಾನಕ್ಕೆ ವಾಪಸ್ ಮುಂದಕ್ಕೆ ನಿಧಾನಕ್ಕೆ ಕೈಯನ್ನ ಬಿಡಿ, ಕಾಲು ಬಿಡಿ. ಈಗ ಇನ್ನೊಂದು ಉಲ್ಟಾ. ಈಗ ಮೊದಲು ಎಡಕಾಲನ್ನ ಮಡಿಸಿ ಅಡಿಯಲ್ಲಿ ಇಟ್ಕೊಳ್ಳಿ, ಬಲಗಾಲನ್ನ ಮಡಿಸಿ ಅದರ ಮೇಲೆ ಈ ಮಂಡಿಯ ಮೇಲೆ ಮಂಡಿ ನಿಂತ್ಕೊಳ್ಬೇಕು. ನೀವು ಅದು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಿ, ತಲೆಯನ್ನ ಕೆಳಗೆ ಬಿಡ್ಲಿಕ್ಕಿಲ್ಲ. ಈಗ ನೇರಕ್ಕೆ ಕೂತ್ಕೊಂಡು ಒಮ್ಮೆ ಶ್ವಾಸ ತಗೊಳ್ತಾ ಪೂರ್ತಿ ಬಲಕ್ಕೆ ನೋಡಿ, ಹಾಗೆ ಮುಂದೆ ತಂದು ಬಲಗಡೆ ನೋಡಿ ನಿಧಾನಕ್ಕೆ ವಾಪಸ್ ಮುಂದಕ್ಕೆ ನಿಧಾನಕ್ಕೆ ಕೈಯನ್ನ ಬಿಡಿ, ಕಾಲು ಬಿಡಿ. ಈಗ ಇನ್ನೊಂದು ಉಲ್ಟಾ. ಈಗ ಮೊದಲು ಎಡಕಾಲನ್ನ ಮಡಿಸಿ ಅಡಿಯಲ್ಲಿ ಇಟ್ಕೊಳ್ಳಿ, ಬಲಗಾಲನ್ನ ಮಡಿಸಿ ಅದರ ಮೇಲೆ ಈ ಮಂಡಿಯ ಮೇಲೆ ಮಂಡಿ ನಿಂತ್ಕೊಳ್ಬೇಕು. ನೀವು ಅದು ಚಾಚಿ ಆರಾಮಾಗಿ ಕೂತ್ಕೊಳ್ಳಿ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಸುಬ್ರಹ್ಮಣ್ಯದ ಶ್ರೀ